ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಅವಂತಿಪೋರಾದಲ್ಲಿ ನಿನ್ನೆ ನಡೆದಿದ್ದಂತಹ ಉಗ್ರರ ಆತ್ಮಾಹುತಿ ದಾಳಿಯಲ್ಲಿ ರಾಜ್ಯದ ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿ ಸಮೀಪದ ಗುಡಿಗೆರೆ ಕಾಲೋನಿಯ ಗುರು ಎಚ್ ಹುತಾತ್ಮ ಯೋಧ. ಗುರು ಅವರು ಸಿಆರ್ಪಿಎಫ್ನ 82ನೇ ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. 2011ರಲ್ಲಿ ಸಿಆರ್ಪಿಎಫ್ಗೆ ಸೇರ್ಪಡೆಯಾಗಿದ್ದರು. ಜಾರ್ಖಂಡ್ನಲ್ಲಿ 94ನೇ ಬೆಟಾಲಿಯನ್ನಲ್ಲಿದ್ದಂಥ ಗುರು ಬಳಿಕ ಶ್ರೀನಗರದಲ್ಲಿ ಸೇವೆ ಸಲ್ಲಿಸೋದಕ್ಕೆ ನಿಯೋಜನೆಗೊಂಡಿದ್ದರು. ದುರಾದೃಷ್ಟದ ಸಂಗತಿ ಅಂತ ಅಂದರೆ 15 ದಿನದ ಹಿಂದೆ ರಜೆಗೆ ಅಂತ ಬಂದಿದ್ದಂಥ ಗುರು ಫೆಬ್ರವರಿ 10ನೇ ತಾರೀಕಿನಂದು ಗುಡಿಗೆರೆ ಕಾಲೋನಿಯಿಂದ ರಜೆ ಮುಗಿಸಿಕೊಂಡು ಹೊರಟಿರ್ತಾರೆ. ಹೀಗೆ ಹೊರಟಿದ್ದ ಗುರು ಅವರು ಗುರುವಾರವಷ್ಟೇ ಕರ್ತವ್ಯಕ್ಕೆ ಹಾಜರಾಗಿದ್ದರು. ವಿಪರ್ಯಾಸ ಅಂತ ಅಂದರೆ ಕರ್ತವ್ಯಕ್ಕೆ ಹಾಜರಾಗಿದ್ದಂಥ ದಿನದಂದೇ ಗುರು ಅವರು ಹುತಾತ್ಮರಾಗಿದ್ದಾರೆ. ಇನ್ನು ಹುತಾತ್ಮ ಯೋಧ ಗುರು ಇನ್ನೂ ದುರಾದೃಷ್ಟಕರ ಸಂಗತಿ, 10 ತಿಂಗಳ ಹಿಂದೆಯಷ್ಟೇ ಸಾತನೂರು ಸಮೀಪದ ಸಾಸಲಾಪುರ ಗ್ರಾಮದ ತನ್ನದೇ ಸೋದರ ಮಾವನ ಮಗಳಾದ ಕಲಾವತಿ ಅನ್ನುವಂಥ ಯುವತಿಯನ್ನ ವಿವಾಹವಾಗಿರ್ತಾರೆ. ಘಟನೆ ನಡೆಯುವ ಕೆಲವೇ ಗಂಟೆಗಳ ಮುನ್ನ ತನ್ನ ಹೆಂಡತಿಗೆ ಗುರು ಅವರು ಕಾಲ್ ಮಾಡಿದ್ದರು. ಆದರೆ ಆಗ ಮನೆಗೆಲಸ ಮಾಡ್ತಾ ಇದ್ದಂಥ ಕಲಾವತಿಯವರು ಫೋನ್ ರಿಸೀವ್ ಮಾಡಿ ಮಾತಾಡಿರಲಿಲ್ಲ. ಸಂಜೆ ವೇಳೆಗೆ ಈ ಕಡೆಯಿಂದ ಕಾಲ್ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಅಷ್ಟೊತ್ತಿಗಾಗಲೇ ವಿಧಿ ಗುರು ಅವರ ಬಾಳಿನಲ್ಲಿ ಆಟ ಆಡ್ಬಿಟ್ಟಿತ್ತು. ಗುಡಿಗೆರೆ ಕಾಲೋನಿಯ ಹೊನ್ನಯ್ಯ ಹಾಗೂ ಚಿಕ್ಕೋಳಮ್ಮ ದಂಪತಿಯ 3 ಮಕ್ಕಳಲ್ಲಿ ಹಿರಿಯ ಪುತ್ರ ಗುರು, ಇನ್ನಿಬ್ಬರು ತಮ್ಮಂದಿರಿದ್ದಾರೆ. ನಾನು 6 ಗಂಟೆಯಿಂದ ಟ್ರೈ ಮಾಡಿ ಫೋನ್ ಹೋಗಿಲ್ಲ ಸರ್. ಅವ್ರು 11 o'clock ಮಾಡಿದ್ರು. ಇಲ್ಲ ಸರ್, ಮಾರ್ನಿಂಗ್ ಮಾಡಿದ್ರಿ. ಇವತ್ತು ಮಾಡಕ್ಕಾಗಿಲ್ಲ ಸರ್, ನಾನು ಕೆಲಸ ಮಾಡ್ತಿದ್ದೆ. ಮಾತಾಡಕ್ ಗುರು ಅವರ ಕುಟುಂಬಸ್ಥರೆಲ್ಲ ಆಘಾತಕ್ಕೊಳಗಾಗಿದ್ದಾರೆ. 10 ತಿಂಗಳ ಹಿಂದೆಯಷ್ಟೇ ವಿವಾಹವಾಗಿದ್ರು. ಅವರ ಪತ್ನಿ ಬಹಳ ಆಘಾತಗೊಂಡಿದ್ದಾರೆ. ಅವರ ಸಹೋದರ ಮಧು ಅವರು ಕೂಡ ಸದ್ಯ ಅಸ್ವಸ್ಥರಾಗಿರೋದನ್ನು ನೋಡ್ತಾ ಇದ್ದೀವಿ. ಅಣ್ಣ ಹುತಾತ್ಮರಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರಿಂದ ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಬಹುಶಃ ಅಲ್ಲೇ ಪಕ್ಕದಲ್ಲೇ ಹತ್ತಿರದ ಒಂದು ಆಸ್ಪತ್ರೆಗೆ ದಾಖಲಿಸುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ. ಸಂಪೂರ್ಣವಾಗಿ ಅಸ್ವಸ್ಥರಾಗಿದ್ದಾರೆ. ಯಾವ ಮಟ್ಟಿಗೆ ಆಘಾತ ಅಣ್ಣನನ್ನು ಕಳ್ಕೊಂಡು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಎಂಥವರಿಗಾದರೂ ಕೂಡ ಅದನ್ನು ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಮೊನ್ನೆ ತನಕನೂ ತನ್ನ ಜೊತೆಗೆ ಇದ್ದಂಥ ಅಣ್ಣ ಇವತ್ತು ಬಾರದೂರಿಗೆ ತೆರಳಿಬಿಟ್ಟಿದ್ದಾನೆ ಅಂತ ಅಂದರೆ ತನ್ನ ಹೆಮ್ಮೆಯ ಅಣ್ಣನನ್ನು ಕಳೆದುಕೊಂಡಂಥ ದುಃಖ ಆ ಸಹೋದರರಿಬ್ಬರಿಗೂ ಕೂಡ, ಕಿರಿಯ ಸಹೋದರರಿಬ್ಬರಿಗೂ ಕೂಡ ಅತೀವವಾಗಿ ಬಾಧಿಸ್ತಾ ಇದೆ. ಅದರಂತೆ ಓರ್ವ ಸಹೋದರ ಮಧು ಅನ್ನೋರು ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗಿ ದಾಖಲಿಸುವಂಥ ಕೆಲಸ ಆಗ್ತಾ ಇದೆ. ರವಿಲಾಲಿಪಳ್ಳಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ರವಿಲಾಲಿಪಳ್ಳಿ, ಬಹಳ ಬೇಸರ ಆಗುತ್ತೆ ಅವರ ಕುಟುಂಬಕ್ಕೆ ಆಗಿರುವಂಥ ಆಘಾತ ನೋಡಿದ್ರೆ. ಅವರ ಸಹೋದರ ಮಧು ಅವ್ರ ಸ್ಥಿತಿ ಹೀಗೆ ಹೇಗಿದೆ ರವಿಲಾಲಿಪಳ್ಳಿಯ? ಅವರ ಪತ್ನಿ ಹಾಗೆ ಅವರ ತಂದೆ ಅವರೆಲ್ಲ ಸ್ವಲ್ಪ ಧೈರ್ಯ ತೆಗೆದುಕೊಂಡಿದ್ದಾರೋ ಹೇಗೋ ಈಗ ಏನ್ ಕತೆ ಅಂತ? ಮಾಲ್ತೇಶ್, ಏನು ಮದ್ದೂರು ತಾಲೂಕು ಈ ಗುಡಿಗೆರೆ ಕಾಲೋನಿ ಗ್ರಾಮದಲ್ಲಿ ಈಗ ಸಾಕಷ್ಟು ನೀರವ ಮೌನ ಆವರಿಸಿದೆ ಅಂತ ಹೇಳ್ಬೋದು. ನಿನ್ನೆ ಸಂಜೆಯಿಂದನೂ ಕೂಡ ಅಂದ್ರೆ ಈ ವಿಚಾರ ಗೊತ್ತಾಗ್ತಿದ್ದಂಗೆನೆ ಮೃತ ಯೋಧ ಗುರು ಅವರ ಮನೆಯಲ್ಲಿ ಸಾಕಷ್ಟು ದುಃಖ ಮಡಿಗಟ್ಟಿದೆ. ಅವ್ರಿಗೆ ಏನು ತಂದೆ ತಾಯಿ, ವೃದ್ಧ ತಂದೆ ತಾಯಿ ಮತ್ತೆ ಇಬ್ರು ತಮ್ಮಂದಿರಿರ್ತಾರೆ. ಆ ಇಬ್ರು ತಮ್ಮನಲ್ಲಿ ಮಧು ಈಗ ಕೆಬಿ ಕೆಲಸದಲ್ಲಿ ಇರ್ತಾರೆ. ಅವರು ಕೂಡ ನಿನ್ನೆಯಿಂದನೇ ಅಣ್ಣನ ನೆಂದು ಸಾಕಷ್ಟು ಆತಂಕಗೊಂಡಿದ್ರು. ಇವತ್ತು ಬೆಳಗ್ಗೆ ಅಂದ್ರೆ ರಾತ್ರಿಯಿಂದನೂ ರೋದನೆ ಮಾಡಿ ಅವರು ಬೆಳಗ್ಗೆನೆ ಸಾಕಷ್ಟು ಅಸ್ವಸ್ಥರಾಗಿದ್ರು. ಹೀಗಾಗಿ ಅವರ ಅಸ್ವಸ್ಥ ಆಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾಗ್ತಿದ್ದಂಗೆನೆ ಸ್ಥಳೀಯರು ಮತ್ತೆ ಸ್ನೇಹಿತರು
ಗ್ರಾಮಸ್ಥರು ಎಲ್ಲರೂ ಸೇರಿ ಏನು ಮದ್ದೂರು ತಾಲೂಕು KM ದೊಡ್ಡಿ ತಾಲೂಕು ಆಸ್ಪತ್ರೆಗೆ ಅಂದ್ರೆ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಈಗ ಅವರು ಚೇತರಿಸ್ಕೊತಾ ಇದ್ದಾರೆ. ಆದ್ರೆ ಏನ್ ಮನೆಯಲ್ಲಿ ಒಬ್ಬೊಬ್ರದ್ದು ಒಂದೊಂದ್ ರೀತಿ ಸಾಕಷ್ಟು ದುಃಖ ಮಡುಗಟ್ಟಿದೆ ಅಂತ ಹೇಳ್ಬೋದು. ಅವ್ರ ತಂದೆ ಅವ್ರದೇ ಹೊಸಮನೆಯಲ್ಲಿ ಅವ್ರ ಮಗನ ನೆಂದು ಏನು ಹೊಸಮನೆ ಸಾಲ ಮಾಡಿ ಹೊಸಮನೆ ಕಟ್ತಾ, ಆದ್ರೆ ಆ ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ರೋಧಿಸ್ತಾ ಇದ್ದಾರೆ. ತಂದೆನ ಸಂತೈಸ್ಲಿಕ್ಕೆ ಒಂದಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರು ಇನ್ನೊಂದು ಹಳೆ ಮನೆ ಇದೆ, ಅಂದ್ರೆ ಹೊಸಮನೆ ಕಟ್ಲಿಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮನೆಯಲ್ಲಿ ರಾತ್ರಿಯಿಂದನೂ ಕೂಡ ಅವ್ರ ತಾಯಿ ಮತ್ತೆ ಅವರ ಪತ್ನಿ ನಿದ್ದೆನೂ ಇಲ್ದಂತೆ ಮತ್ತೆ ಊಟ ತಿಂಡಿ ಏನು ಇಲ್ದಂತೆ ಸಾಕಷ್ಟು ಕಣ್ಣೀರಿಡ್ತಿದ್ದಾರೆ. ಹೀಗಾಗಿ ಅಂದ್ರೆ ಈ ವಿಚಾರ ಸಾಕಷ್ಟು ಏನು ಎಲ್ಲಾ ಕಡೆ ಹರಡ್ತಾ ಇದ್ದಂಗೆನೆ ಅವರ ಮನೆಗೆ ಸಂತೈಸ್ಲಿಕ್ಕೆ ಸಾಕಷ್ಟು ಜನರು ಅಪಾರ ಪ್ರಮಾಣದಲ್ಲಿ ಜನರು ಬರ್ತಾ ಇದ್ದಾರೆ. ಅವ್ರದೇ ಆದ ನಿಟ್ಟಿನಲ್ಲಿ ಒಂದು ಧೈರ್ಯವನ್ನ ಹೇಳ್ತಾ ಇದ್ದಾರೆ. ನಿಮ್ಮ ಮಗ ಆ ದೇಶಕ್ಕಾಗಿ ಸತ್ತಿರ್ತಕ್ಕಂಥದ್ದು, ಹಾಗಾಗಿ ಹೆಮ್ಮೆ ಪಡ್ಬೇಕು, ಧೈರ್ಯವಾಗಿರಿ ಅನ್ನೋ ನಿಟ್ಟಿನಲ್ಲಿ ಆ ಕುಟುಂಬಕ್ಕೆ ಒಂದು ಧೈರ್ಯ ತುಂಬತಕ್ಕಂತ ಒಂದು ಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಷ್ಟೇ ಅಂದ್ರೆ ಮದ್ದೂರು ತಹಶೀಲ್ದಾರ್ ಗೀತಾ ಅವರು ಬಂದು ಸಾಂತ್ವನ ಹೇಳಿದ್ದಾರೆ. ಅಂದ್ರೆ ಅಧಿಕೃತವಾಗಿ ನಿಮ್ಮ ಮಗ ಅಂದ್ರೆ ಸರ್ಕಾರದಿಂದ ಅಧಿಕೃತವಾಗಿ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಸರ್ಕಾರದಿಂದ ನಮ್ಗೆ ಮಾಹಿತಿ ಬಂದಿದೆ. ಈಗ ನಾವು ಜಿಲ್ಲಾಡಳಿತದಿಂದ ಏನ್ ಕ್ರಮ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ತಗೋತೀವಿ. ಮೃತರ ಕುಟುಂಬ ಮತ್ತೆ ತಂದೆ ತಾಯಿಗಳಿಗೆ ಸಾಂತ್ವನ ಹೇಳಿ ಹೊರಟಿದ್ದಾರೆ. ಒಟ್ಟಾರೆ ಈಗ ಇಡೀ ಗ್ರಾಮದಲ್ಲಿ ಒಂದ್ ರೀತಿ ನೀರವ ಮೌನ ಆವರಿಸಿದೆ. ಅಲ್ತೇಶ್. ಓಕೆ, ಥ್ಯಾಂಕ್ ಯು ರವಿಲಾಲ್ ಪಾಳ್ಯ.